ನಮಸ್ಕಾರ ಕರ್ನಾಟಕ. ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ವಿಧವಾ ವೇತನ ಪಡಿತಾ ಇದ್ದಂಥವರಿಗೆ ರಾಜ್ಯ ಸರ್ಕಾರ ಸಾಮಾಜಿಕ ಭದ್ರತಾ ಪಿಂಚಣಿಗಳ ಅಡಿಯಲ್ಲಿ ಪಿಂಚಣಿ ಪಡೆಯುತ್ತಿರುವ ಲಕ್ಷಾಂತರ ಫಲಾನುಭವಿಗಳಿಗೆ ಇವತ್ತು ಕೆಲವು ಪ್ರಮುಖ ಅಪ್ಡೇಟ್ಗಳು ಬಂದಿದ್ದಾವೆ. ನೀವು ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತು ಅಂಗವಿಕಲರ ವೇತನವನ್ನು ಪಡೆಯುತ್ತಿದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಮುಖ್ಯವಾಗಲಿದೆ. ಈ ತಿಂಗಳ ಹಣ ಬಿಡುಗಡೆ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಅದಷ್ಟೇ ಅಲ್ಲದೆ ಪಿಂಚಣಿ ಹಣದಲ್ಲಿ ಏನಾದರೂ ಹೆಚ್ಚಳವಾಗಿದೆಯಾ ಮತ್ತು ನಿಮ್ಮ ಖಾತೆಗೆ ಹಣ ಬರೆದಿದ್ದರೆ ಏನು ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ವಿವರವಾಗಿ ನಿಮಗೆ ಅರ್ಥ ಆಗೋ ರೀತಿಯಾಗಿ ತಿಳಿಸಿಕೊಡುತ್ತೇವೆ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ. ವೀಕ್ಷಕರೇ, ನಾನು ನಿಮಗೆ ಇನ್ನೊಂದ್ಸರಿ ಹೇಳ್ತಾ ಇದ್ದೇನೆ, ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ಸ್ನೇಹಿತರೆ, ಇಲ್ಲಿ ಹಿರಿಯ ನಾಗರಿಕರು ಆಗಲಿ ಮತ್ತು ಅಂಗವಿಕಲರು ಆಗಲಿ ಮತ್ತು ವಿಧವಾ ವೇತನ ಪಿಂಚಣಿ ಪಡೆಯುತ್ತಿದ್ದವರಾಗಲಿ ನೋಡಿ, ಈ ಮೂರು ಪಿಂಚಣಿದಾರರಿಗೆ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದೇನಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ. ಬನ್ನಿ ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ನೋಡಿ. ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಬೇಕಾದರೆ ನಮ್ಮ ಚಾನಲನ್ನು ಒಂದ್ಸರಿ ತೆಗೆದು ಓಪನ್ ಮಾಡಿ ನೋಡಿ. ನಿಮಗೆ ಉಪಯೋಗವಾಗುವಂತಹ ಮಾಹಿತಿಯನ್ನು ಮಾತ್ರ ನಾವು ನಿಮಗೆ ಅಪ್ಲೋಡ್ ಮಾಡ್ತೇವೆ. ಹಾಗಾಗಿ ನಮ್ಮ ಚಾನಲಿಂದ ತುಂಬ ಜನರಿಗೆ ಸಹಾಯ ಆಗುತ್ತೆ, ನಿಮಗೂ ಕೂಡ ಆಗುತ್ತೆ. ದಯವಿಟ್ಟು ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಗೆ ಒಂದು ಲೈಕ್ ಅನ್ನು ನೀಡಿ ಮತ್ತು ವಿಡಿಯೋನ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ವೀಕ್ಷಕರೇ ನೋಡಿ, ಮೊದಲನೆಯದಾಗಿ ಸ್ನೇಹಿತರೆ, ಮೇ 2026 ಕಂತಿನ ಬಗ್ಗೆ ಮಾತನಾಡುವುದಾದರೆ ಕಂದಾಯ ಇಲಾಖೆಯು ಈಗಾಗಲೇ ಎಲ್ಲ ಜಿಲ್ಲೆಗಳ ಪಿಂಚಣಿ ಮೊತ್ತವನ್ನು ಬಿಡುಗಡೆ ಮಾಡಿದೆ. ಸ್ನೇಹಿತರೆ, ಇದೊಂದು ಗುಡ್ ನ್ಯೂಸ್ ಆಗಿದೆ. ಯಾಕಂತಂದರೆ ಮೇ ಮೊದಲ ವಾರದಲ್ಲಿನೇ ನಿಮಗೆ ಹಣ ಬಿಡುಗಡೆ ಮಾಡಿದೆ ಮತ್ತು ಜಿಲ್ಲಾ ಖಜಾನೆಗಳಿಂದ ಬ್ಯಾಂಕ್ಗಳಿಗೆ ಹಣ ವರ್ಗಾವಣೆ ಪ್ರಕ್ರಿಯೆ ಇಂದಿನಿಂದಲೇ ಪ್ರಾರಂಭವಾಗಿದೆ. ಇಂದಿನಿಂದ ಮುಂದಿನ 3 ರಿಂದ 4 ದಿನಗಳ ಒಳಗೆ ನಿಮ್ಮ ಅಂಚೆ ಕಚೇರಿ, ಬ್ಯಾಂಕ್ ಅಥವಾ ನಿಮ್ಮ ಒಂದು ಯಾವುದು ಬ್ಯಾಂಕ್ ಇರುತ್ತೆ ಆ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗಲಿದೆ. ಮತ್ತು ನಿಮ್ಮ ಮೊಬೈಲ್ ಬ್ಯಾಂಕ್ನಿಂದ ಮೆಸೇಜ್ ಬರೆದಿದ್ದರೂ ಸಹ ನೀವು ಒಮ್ಮೆ ನಿಮ್ಮ ಪಾಸ್ಬುಕ್ ಎಂಟ್ರಿ ಮಾಡಿಸಿ ಚೆಕ್ ಮಾಡ್ಕೊಳ್ಬಹುದು ವೀಕ್ಷಕರೇ. ಅಥವಾ ನಿಮ್ಮ ಹತ್ತಿರದ ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಸ್ನೇಹಿತರೆ ನೋಡಿ, ಪಿಂಚಣಿ ಹೆಚ್ಚಳದ ಬಗ್ಗೆನೂ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆನೂ ಕೂಡ ತಿಳಿಸ್ತಾ ಹೋಗ್ತಾನೆ. ವೀಕ್ಷಕರೇ, ವಿಡಿಯೋನ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದಾಗಿರುತ್ತೆ. ನೋಡಿ, ಇಲ್ಲಿ ಈ ಮೇ ತಿಂಗಳ ಹಣ ಏನಿದೆ ಅಲ್ಲ, ಅಂದ್ರೆ ಈ ಪ್ರೆಸೆಂಟ್ ಈ ಒಂದು ತಿಂಗಳಿನ ಹಣ ಏನಿದೆ ಆಲ್ರೆಡಿ ಕಂದಾಯ ಇಲಾಖೆಯಿಂದ ಬಿಡುಗಡೆ ಆಗಿದೆ. ಸ್ನೇಹಿತರೆ, ಇದನ್ನ ಗಮನದಲ್ಲಿಟ್ಕೊಳ್ಳಿ. ಆಲ್ರೆಡಿ ಕಂದಾಯ ಇಲಾಖೆಯಿಂದ ನಿಮ್ಮ ಒಂದು ಹಣ ಬಿಡುಗಡೆ ಆಗಿಬಿಟ್ಟಿದೆ. ಮತ್ತು ಇವಾಗ ಏನಾಗ್ತಾ ಇದೆ, ಪ್ರಸ್ತುತ ಒಂದು ಸ್ಟೇಟಸ್ ಏನಾಗ್ತಾ ಇದೆ ಅಂತಂದ್ರೆ, ಜಿಲ್ಲಾ ಖಜಾನೆಗಳಿಂದ ಅಂದ್ರೆ ಜಿಲ್ಲೆಯಿಂದ ನಿಮ್ಮ ಬ್ಯಾಂಕ್ಗಳಿಗೆ ಹಣ ವರ್ಗಾವಣೆ ಪ್ರಾರಂಭವಾಗಿದೆ. ಇನ್ನು ಎಷ್ಟು ದಿನದ ಒಳಗಾಗಿ ಹಣ ಬರುತ್ತೆ ಅಂತಂದ್ರೆ, ಸರಿಸುಮಾರು 3 ರಿಂದ 4 ದಿನದ ಒಳಗಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಬಂದು ಕ್ರೆಡಿಟ್ ಆಗಲಿದೆ. ನೀವು ಇದನ್ನ ಚೆಕ್ ಮಾಡ್ಕೊಳ್ಬಹುದು. ನಿಮ್ಮದು ಫೋನ್ ಪೇ, ಗೂಗಲ್ ಪೇ ಇದ್ರೆ ಚೆಕ್ ಮಾಡ್ಕೊಳ್ಳಿ. ಪೇಟಿಎಂನಲ್ಲೂ ಕೂಡ ಬರುತ್ತೆ. ನೀವು ಅಥವಾ ನಿಮ್ಮ ಒಂದು ಬ್ಯಾಂಕಿನ ಆ್ಯಪ್ಗಳಿರ್ತವೆ, ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಅದೇ ರೀತಿ ಇವಾಗ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಏನಂತಂದರೆ, ಪಿಂಚಣಿ ಮೊತ್ತದಲ್ಲಿ ಹೆಚ್ಚಳದ ಬಗ್ಗೆ ಸ್ಪಷ್ಟನೆ. ಸ್ನೇಹಿತರೆ, ಬಹಳಷ್ಟು ಜನರು ನನಗೆ ಕಾಮೆಂಟ್ ಮಾಡ್ತಾ ಇದ್ರಿ, ಪಿಂಚಣಿ ಹಣದ ಕತೆ ಏನು, ಅಂದರೆ ಪಿಂಚಣಿ ಹೆಚ್ಚಳ ಆಗೋ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜೆನ್ಯೂನ್ ಆಗಿರುವಂತಹ ಅಪ್ಡೇಟ್ ಜೊತೆಗೆ ನಿಮಗೆ ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಬಂದಿದ್ದೇನೆ. ಸ್ನೇಹಿತರೆ, ಯಾವ ಯೋಜನೆಗಳಿಗೆ ಅಂದರೆ ವಿಧವಾ ವೇತನ ಪಡಿತಾ ಇದ್ದಂಥವರಿಗೆ ಎಷ್ಟು ಮತ್ತು ಅಂಗವಿಕಲರಿಗೆ ಎಷ್ಟು, ಹಾಗೆ ವೃದ್ಧಾಪ್ಯ ವೇತನ ಅಂದರೆ ವಯಸ್ಕರರ ಒಂದು ಪಿಂಚಣಿಯನ್ನು ಪಡಿತಾ ಇದ್ದವರಿಗೆ ಎಷ್ಟು. ಸೊ ಇವಾಗ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ವಿಡಿಯೋಕ್ಕೆ ಯಾರಿನ್ನೂ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ. ತುಂಬಾ ಜನರಲ್ಲಿ ಒಂದು ಗೊಂದಲವಿದೆ, ಪಿಂಚಣಿ ಹಣ ಹೆಚ್ಚಾಗಿದೆಯಾ ಎಂದು. ನೋಡಿ, ಸದ್ಯದ ಅಪ್ಡೇಟ್ ಪ್ರಕಾರ ಸಂಧ್ಯಾ ಸುರಕ್ಷಾ ಯೋಜನೆ ಅಂದರೆ 60 ವರ್ಷದ ಮೇಲ್ಪಟ್ಟವರಿಗೆ ಸಿಗುವಂತಹ ಈ ಒಂದು ಪಿಂಚಣಿ ಯೋಜನೆಯಿಂದ ಪ್ರಸ್ತುತವಾಗಿ 1,200 ರೂಪಾಯಿ, 1,200 ರೂಪಾಯಿ, 1,200 ರೂಪೀಸ್ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಮತ್ತು 1,200 ರೂಪಾಯಿ ಅಂದರೆ ಟೋಟಲ್ ಆಗಿ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ 1,200 ರೂಪಾಯಿ ಹಣ ಜಮೆಯಾಗುತ್ತಿದೆ. ಮತ್ತು ವಿಧವಾ ವೇತನ ಪಿಂಚಣಿಯನ್ನು ಪಡಿತಾ ಇದ್ದಂತಹ ಮಹಿಳೆಯರಿಗೆ, ವಿಧವಾ ವೇತನ ಫಲಾನುಭವಿಗಳಿಗೆ ಇಲ್ಲಿ ಸರಿಸುಮಾರು 800 ರೂಪಾಯಿಯಿಂದ 1,200 ರೂಪಾಯಿವರೆಗೆ ಜಮೆ ಆಗ್ತಾ ಇದೆ. ಮತ್ತು ಅಂಗವಿಕಲರ ವೇತನ ಪಡಿತಾ ಇದ್ದಂಥವರಿಗೆ 75% ಹೆಚ್ಚು ಅಂಗವೈಕಲ್ಯ ಇದ್ದವರಿಗೆ 2,000 ರೂಪಾಯಿ ಹಾಗೂ ಅದಕ್ಕಿಂತ ಕಡಿಮೆ ಇರುವವರಿಗೆ 1,100 ರೂಪಾಯಿ ನೀಡಲಾಗುತ್ತಿದೆ. ಸರ್ಕಾರವು ಪಿಂಚಣಿ ಮೊತ್ತವನ್ನು 1,500ಕ್ಕೆ ಏರಿಸುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಆದರೆ ಅಧಿಕೃತ ಆದೇಶ ಇನ್ನೂ ಜಾರಿಗೆ ಬರಬೇಕಿದೆ. ಪ್ರಸ್ತುತ ಹಳೆಯದರಂತೆ ಹಣ ಬಿಡುಗಡೆಯಾಗುತ್ತೆ. ಸ್ನೇಹಿತರೆ, ಈ ಒಂದು ಪಿಂಚಣಿ ಹಣ ಸ್ಪಷ್ಟನೆಯನ್ನು ಕೊಡೋದಾದ್ರೆ, ನಾನು ನಿಮಗೆ ಹೇಳಿದ್ದೇನೆ ಎಷ್ಟೆಷ್ಟು ಹಣ ಬರುತ್ತೆ ಅಂತ. ನೋಡಿ, ಅದೇ ರೀತಿ ನಿಮಗೆ ಹೇಳಿದ್ದೇನೆ ಯಾವಾಗ ಇದು ನಿಮಗೆ ಹೆಚ್ಚಿಗೆ ಕೂಡ ಆಗುತ್ತೆ ಅಂತ. ನೋಡಿ, ಸ್ಟಿಲ್ ನಾವು ಇದುವರೆಗೂ ಕೂಡ ನಿಮಗೆ ಯಾವುದೇ ರೀತಿ ಪಿಂಚಣಿ ಹಣ ಹೆಚ್ಚಳ ಆಗಿಲ್ಲ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ,
ಇಲ್ಲಿ ಪಿಂಚಣಿದಾರರಿಗೆ ಸ್ಪೆಷಲ್ ಆಗಿ ಹೇಳಬೇಕಂತಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆಯ ಅಂದರೆ 60 ವರ್ಷದ ಮೇಲ್ಪಟ್ಟವರ ಪಿಂಚಣಿ ಮತ್ತು ವಿಧವಾ ವೇತನ ಪಿಂಚಣಿ ಹಾಗೂ ಅಂಗವೈಕಲ್ಯರ ಪಿಂಚಣಿಯನ್ನು ಪಡಿತಾ ಇದ್ದಂಥವರಿಗೆ ನೋಡಿ, ಬಹಳ ಮುಖ್ಯವಾದ ಒಂದು ಅಪ್ಡೇಟ್ ಇದು. ಸರ್ಕಾರದ ಈಗ ಡಿಜಿಟಲ್ ಪಾವತಿಯನ್ನು ಕಡ್ಡಾಯಗೊಳಿಸಿದೆ ಸ್ನೇಹಿತರೆ. ಈ ಎಲ್ಲ ಪಿಂಚಣಿದಾರರಿಗೆ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಬ್ಯಾಂಕ್ ಖಾತೆ ಲಿಂಕ್ ಆಗಿಲ್ಲದಿದ್ದರೆ ನಿಮ್ಮ ಪಿಂಚಣಿ ನಿಂತು ಹೋಗಬಹುದು. ಅನೇಕ ಫಲಾನುಭವಿಗಳಿಗೆ ಆಧಾರ್ ಮ್ಯಾಪಿಂಗ್ ಪೆಂಡಿಂಗ್ ಎಂದು ತೋರಿಸುತ್ತಿದೆ. ನಿಮ್ಮ ಊರಿನ ಗ್ರಾಮ್ ಓನ್ ಅಥವಾ ಕರ್ನಾಟಕ ಓನ್ ಕೇಂದ್ರಕ್ಕೆ ಹೋಗಿ ನಿಮ್ಮ ಬಯೋಮೆಟ್ರಿಕ್ ನೀಡಿ ಆಧಾರ್ ಅಪ್ಡೇಟ್ ಮಾಡಿಸಿಕೊಳ್ಳಿ. ವರ್ಷಕ್ಕೊಮ್ಮೆ ನೀಡಬೇಕಾದ ಜೀವಂತ ಪ್ರಮಾಣ ಪತ್ರ ಸ್ನೇಹಿತರೆ, ಲೈವ್ ಸರ್ಟಿಫಿಕೇಟ್ ಸಲ್ಲಿಸಿದ್ದೀರಾ ಎಂದು ಖಚಿತಪಡಿಸಿಕೊಳ್ಳಿ. ಇದನ್ನು ಸಲ್ಲಿಸದಿದ್ದರೆ ಪಿಂಚಣಿ ಸ್ಥಗಿತಗೊಳ್ಳುತ್ತೆ ಎಂಬ ಒಂದು ಮಾಹಿತಿ ಕೂಡ ಬಂದಿದೆ ಸ್ನೇಹಿತರೆ. ಇದಷ್ಟೇ ಅಲ್ಲದೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಇನ್ನೂ ಅಪ್ಡೇಟ್ ಇದೆ ಸ್ನೇಹಿತರೆ. ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರಿಗೆ, ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಮತ್ತು ಅಂಗವೈಕಲ್ಯ ಪಡಿತಾ ಇದ್ದಂತಹ ವಿಶೇಷ ಚೇತನರಿಗೆ ನೋಡಿ, ಇಲ್ಲಿ ಇನ್ನು ಹೊಸದಾಗಿ ಪಿಂಚಣಿಗೆ ಅರ್ಜಿ ಸಲ್ಲಿಸಲು ಬಯಸುವವರು ನಾಡ ಕಚೇರಿ ಅಥವಾ ಗ್ರಾಮ್ ಒನ್ ಮೂಲಕ ಅರ್ಜಿಯನ್ನು ಹಾಕಬಹುದು. ಇದಕ್ಕೆ ಬೇಕಾದ ಪ್ರಮುಖ ದಾಖಲೆಗಳು ಏನಂತಂದರೆ ವಯಸ್ಸಿನ ದಾಖಲೆ ಬೇಕು, ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ, ಮತ್ತು ಬ್ಯಾಂಕ್ ಪಾಸ್ಬುಕ್, ಮುಖ್ಯವಾಗಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ. ಆ ಒಂದು ಬ್ಯಾಂಕ್ ಪಾಸ್ಬುಕ್ ನಾನು ಯಾಕೆ ಮುಖ್ಯವಾಗಿ ಅಂದೆ ಅಂದರೆ, ಇವಾಗ ಆಧಾರ್ ಕಾರ್ಡು ಲಿಂಕ್ ಮಾಡಿಸೋದು ಕಡ್ಡಾಯವಾಗಿದೆ. ಹಾಗಾಗಿ ಲಿಂಕ್ ಮಾಡಿಸಿದ್ರೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಕಡ್ಡಾಯವಾಗಿರುತ್ತೆ. ಅದಷ್ಟೇ ಅಲ್ಲದೆ ವಿಧವಾ ವೇತನ ಪತಿಯ ಅಂದರೆ ವಿಧವಾ ವೇತನಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಪತಿಯ ಒಂದು ಮರಣ ಪ್ರಮಾಣ ಪತ್ರ ಬೇಕಾಗುತ್ತೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಿದ 45 ದಿನದ ಒಳಗಾಗಿ ತಹಶೀಲ್ದಾರ್ ಕಚೇರಿಯಿಂದ ಇಲ್ಲಿ ಮನೋಮೋದನೆ ಸಿಗಲಿದೆ. ಈ ಒಂದು ಪ್ರಕ್ರಿಯೆ ತುಂಬ ಸರಳವಾಗಿದೆ ಸ್ನೇಹಿತರೆ. ಹಾಗಾಗಿ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವವರು ಗಮನಬೇಕಾದಂತಹ ವಿಷಯ ಇದು. ನೋಡಿ, 45 ದಿನಗಳ ಕಾಲ ನೀವು ಕನಿಷ್ಠ ಟೈಮನ್ನು ಮೀಸಲು ಇಡಲೇಬೇಕಾಗುತ್ತೆ. ಯಾಕಂತಂದರೆ ನೀವು ಹೊಸದಾಗಿ ಮೊದಲನೇ ಬಾರಿಗೆ ಅರ್ಜಿಯನ್ನು ಸಲ್ಲಿಸಿರ್ತೀರ ನೋಡಿ. ಹಾಗಾಗಿ ಇಲ್ಲಿ 45 ದಿನದ ನಂತರ ಇಲ್ಲಿ ನಿಮಗೆ ಹಣ, ಎಲ್ರಿಗೂ ಯಾವ ರೀತಿ ಹಣ ಜಮೆ ಆಗುತ್ತಾ ಹೋಗುತ್ತಲ್ವಾ, ಅದೇ ರೀತಿ ನಿಮಗೂ ಕೂಡ ಜಮೆ ಆಗುತ್ತೆ. ಮತ್ತು ಅಂಗವಿಕಲರು ಏನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ನಿಮ್ಮದೊಂದು ಕಾರ್ಡ್ ಇರುತ್ತೆ. ಅಂದರೆ ಇಲ್ಲಿ PWD ಅಂದರೆ ನಿಮ್ಮ ಒಂದು ಅಂಗವೈಕಲ್ಯತೆ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ನಿಮ್ಮ ಒಂದು ಕಾರ್ಡ್ ಇರುತ್ತಲ್ಲ, ಆ ಕಾರ್ಡ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಿ. ಇದರಿಂದ ನಿಮಗೆ ಬೇಗ ವೆರಿಫಿಕೇಷನ್ ಕೂಡ ಆಗುತ್ತೆ. ಆ ಒಂದು ಕಾರ್ಡು ಕಡ್ಡಾಯ ಕೂಡ ಆಗಿರಬೇಕು. ಮತ್ತು 60 ವರ್ಷದ ಮೇಲ್ಪಟ್ಟವರು ಏನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ನೋಡಿ, ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ 59 ಮತ್ತು 58 ಇದ್ದವರು ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹೋಗಿದ್ರು. ಆದರೆ ಅವರ ಒಂದು ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ. ಯಾಕಂತಂದರೆ 60 ವರ್ಷ ಸಂಪೂರ್ಣವಾಗಿ ಆಗಿರಲೇಬೇಕು ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಯಾರು ವಯಸ್ಕರರು. ಹಾಗಾಗಿ 60 ವರ್ಷದ ಮೇಲ್ಪಟ್ಟವರು ಸಂಧ್ಯಾ ಸುರಕ್ಷಾ ಯೋಜನೆಯ ಮೂಲಕ ಅರ್ಜಿಯನ್ನು ಸಲ್ಲಿಸಿಬಿಟ್ಟು ನಿಮ್ಮ ಒಂದು ವೃದ್ಧಾಪ್ಯ ಪಿಂಚಣಿಯನ್ನು ನಿಮ್ಮದಾಗಿಸಿಕೊಳ್ಳಬಹುದು. ವೀಕ್ಷಕರೇ ನೋಡಿ, ವೀಕ್ಷಕರೇ ಈ ಏನೋ ಪಿಂಚಣಿ ಯೋಜನೆಗಳಿದ್ದಾವೆ, ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳೇನಿದ್ದಾವೆಲ್ಲ, ಇವು ಪ್ರತಿ ತಿಂಗಳು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಚಾಚು ತಪ್ಪದೆ ಜಮೆ ಆಗುತ್ತಾ ಇದ್ದಾವೆ. ಇನ್ ಕೇಸ್ ಏನಾದರೂ ಹಣ ಜಮೆ ಆಗಿಲ್ಲ ಅಂದರೆ ಇಲ್ಲಿ ಕುತೂಹಲಕಾರಿಯಾಗುತ್ತೆ ಎಲ್ರಿಗೂ ಕೂಡ. ಆದರೆ ಇಲ್ಲಿ ಚಿಂತಿಸಬೇಕಾಗಿಲ್ಲ. ಹಣ ಜಮೆ ಆಗಿಲ್ಲ ಅಂದರೆ ನಾನು ನಿಮಗೆ ಒಂದು ಶಾರ್ಟ್ ಟಿಪ್ಸನ್ನು ಹೇಳ್ತೇನೆ. ಆ ರೀತಿಯಾಗಿ ಮಾಡಿ ಖಂಡಿತ ನಿಮಗೆ ಹಣ ಜಮೆ ಆಗುತ್ತೆ ಮತ್ತು ನಿಮ್ಮ ಒಂದು ಸಮಸ್ಯೆ ಕೂಡ ಸಾಲ್ವ್ ಆಗುತ್ತೆ. ಏನಂತಂದರೆ ನಿಮ್ಮ ಹತ್ತಿರದ ತಾಲೂಕು ಕಚೇರಿಗೆ ಅಂದರೆ ಗ್ರಾಮ ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯಿತಿಗೆ ಹೋಗಬೇಡಿ, ತಾಲೂಕು ಪಂಚಾಯಿತಿಗೆ ಹೋಗಿ. ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಒಂದು ವಿಭಾಗ ಇರುತ್ತೆ, ಪಿಂಚಣಿ ವಿಭಾಗ ಅಂತ, ಸಾಮಾಜಿಕ ಭದ್ರತಾ ಪಿಂಚಣಿ ವಿಭಾಗ ಒಂದು ಇರುತ್ತೆ. ಅಲ್ಲಿ ಹೋಗಿ ನಿಮ್ಮ ಒಂದು ಸಮಸ್ಯೆ ಏನಾಗಿದೆ ಎಂಬುದನ್ನು ಹೇಳಿಬಿಟ್ರೆ ಸಾಕು. ನಿಮ್ಮ ಒಂದು ಆಧಾರ್ ಕಾರ್ಡನ್ನು ತೊಗೊಂಡೋಗಿ ಅವರು ನಿಮ್ಮ ಒಂದು ಸ್ಟೇಟಸನ್ನು ಚೆಕ್ ಮಾಡಿಬಿಟ್ಟು ನಿಮ್ಮ ಒಂದು ಸಮಸ್ಯೆ ಏನಿದೆ ಅನ್ನೋದನ್ನು ಪರಿಶೀಲಿಸಿ ನಿಮ್ಮ ಒಂದು ಸಮಸ್ಯೆಗೆ ತಕ್ಕಂತೆ ಪರಿಹಾರವನ್ನು ತಕ್ಷಣ ನೀಡ್ತಾರೆ ಈ ಒಂದು ತಾಲೂಕು ಕಚೇರಿಯಲ್ಲಿ, ತಾಲೂಕು ಆಫೀಸಲ್ಲಿ. ಸೊ ಇದಿಷ್ಟು ಮಾಡಿದರೆ ನಿಮಗೆ ಖಂಡಿತ ಪಿಂಚಣಿ ಹಣ ಬರುತ್ತೆ. ಯಾರಿಗೆ ಪಿಂಚಣಿ ಹಣ ಬರ್ತಾ ಇಲ್ವಾ, ಕಳೆದ 1 ತಿಂಗಳಿಂದ ಬಂದಿಲ್ವಾ ಅಂತಂದರೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ ಸ್ನೇಹಿತರೆ. ನಿಮಗೆ ಪಿಂಚಣಿ ಬರುತ್ತಿದೆಯಾ ಅಥವಾ ಇಲ್ಲವಾ, ಬರದಿದ್ದರೆ ಎಷ್ಟು ತಿಂಗಳಿಂದ ಬಾಕಿ ಇದೆ ಎಂಬುದನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ತಿಳಿಸಿ. ಹಿಂದಿನ ವಿಡಿಯೋದಲ್ಲಿ ಬಹಳಷ್ಟು ಜನರು ಕಾಮೆಂಟ್ ಮಾಡಿದರೆ, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ನಿಮ್ಮ ಸಮಸ್ಯೆಯನ್ನು ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿದರೆ ನಿಮಗಷ್ಟೇ ಇಲ್ಲಿ ಉತ್ತರ ಸಿಗೋದಿಲ್ಲ, ಮತ್ತೊಬ್ಬರಿಗೂ ಕೂಡ ಉತ್ತರ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ಕೆಳಗಡೆ ಬರೆಯಿರಿ. ಆಗ ನಿಮ್ಮ ಜಿಲ್ಲೆಯ ಅಪ್ಡೇಟ್ ನೀಡಲು ನನಗೆ ಸುಲಭವಾಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಮತ್ತು ಪಿಂಚಣಿ ಈ ಎರಡೂ ಹಣ ಬರುತ್ತಿದ್ದರೆ ನೀವು ನಿಜಕ್ಕೂ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಯಾಕಂತಂದರೆ ಗೃಹಲಕ್ಷ್ಮಿಯಿಂದ 2,000 ರೂಪಾಯಿ ಹಣ, ಪಿಂಚಣಿಯಿಂದ ನಾರ್ಮಲ್ ಆಗಿ ನಾವು ನೋಡ್ತಾ ಹೋದರೆ 1,200 ರೂಪಾಯಿ ಹಣ ಬರ್ತಾ ಇರುವಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತಂದರೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂದರೆ ನಿಮ್ಮ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ.